ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶಾರದಾ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಫಾಸ್ಟ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಕೊನೆ ತನಕ ನೋಡಿ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಜ್ಯೋತಿಕಾ ರೂಮ್ ಅಲ್ಲಿ ಏನೋ ಒಂದು ಮಾಡ್ಕೊಂಡು ಬಿಸಿ ಆಗಿರ್ತಾಳೆ. ಅಲ್ಲಿಗೆ ಪಾರಿಜಾತ ಬರ್ತಾರೆ. ಗ್ರಾನಿ, ನಾನು ತುಂಬಾ ಬಿಸಿ ಆಗಿದ್ದೀನಿ, ದಯವಿಟ್ಟು ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಈ ಕಡೆ ಜ್ಯೋತಿಕಾ ಹೇಳ್ತಿರ್ತಾಳೆ. ಅದೇನಂತದ್ದು ಬಿಸಿ ಅಂತ ಈ ಕಡೆ ಪಾರಿಜಾತ ಕೇಳ್ತಾಳೆ. ಜಸ್ಟ್ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಾ ಕೂಡ ಹೇಳ್ತಿರ್ತಾಳೆ. ಜ್ಯೋತಿಕಾ ತನ್ನ ಫೋನ್ ನ ತಗೊಂಡು ಸೋಷಿಯಲ್ ಮೀಡಿಯಾದವರಿಗೆ ಕಾಲ್ ಮಾಡ್ತಾಳೆ. ಸಿದ್ದು ಮತ್ತೆ ಶಾರದನ ರೆಸ್ಟೋರೆಂಟ್ ಬಗ್ಗೆ ಬ್ಯಾಡ್ ರಿವ್ಯೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಯಾರು ಕೂಡ ಆ ರೆಸ್ಟೋರೆಂಟ್ ಗೆ ಹೋಗದಿರೋ ತರ ಆ ತರ ವಿಡಿಯೋ ಮಾಡಿ ಹಾಕ್ಬೇಕು, ನೀವು ಆ ರೀತಿ ರಿವ್ಯೂ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಾ ಸೋಷಿಯಲ್ ಮೀಡಿಯಾದವರಿಗೆ ಎಲ್ರಿಗೂ ಕೂಡ ಸಿದ್ದು ಮತ್ತೆ ಶಾರದನ ರೆಸ್ಟೋರೆಂಟ್ ಬಗ್ಗೆ ಎಲ್ಲ ವಿಚಾರವನ್ನ ಕೂಡ ಹೇಳ್ತಾಳೆ. ಹಾಗೇನೆ ಅವ್ರಿಗೆಲ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಕೂಡ ಪೇ ಮಾಡ್ತಾಳೆ. ಈ ಕಡೆ ಇಷ್ಟೊಂದು ಅಮೌಂಟ್ ಪೇ ಮಾಡ್ತಿದ್ದಾಳಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಪಾರಿಜಾತನ್ಗೆ ಶಾಕ್ ಆಗ್ತಿರತ್ತೆ. ಯಾಕೆ ಕೊಳ್ಳಿ ಇಷ್ಟೊಂದು ದುಡ್ಡೆಲ್ಲ ಪೇ ಮಾಡ್ತಿದ್ಯಾ ಅವ್ರಿಗೆ, ಇದನ್ನ ನಿನಗೆ ನ್ಯೂಸ್ ಅಂತ ಕೇಳ್ತಿರ್ತಾಳೆ. ವೇಟ್ ಮಾಡಿ ಗ್ರಾನಿ, ಸಿದ್ದು ಮತ್ತೆ ಶಾರದಾ ದೊಡ್ಡ ರೆಸ್ಟೋರೆಂಟ್ ಓಪನ್ ಮಾಡಿದೀವಿ ಅಂತ ದೊಡ್ಡದಾಗಿ ಮೆರೆತಿದ್ದಾರೆ. ನಾನಿವಾಗ ಸೋಷಿಯಲ್ ಮೀಡಿಯಾದವರಿಗೆ ಎಲ್ರಿಗೂ ಕೂಡ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೀನಿ. ಸಿದ್ದು ಮತ್ತೆ ಶಾರದನ ರೆಸ್ಟೋರೆಂಟ್ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಬರುತ್ತೆ, ಕೆಟ್ಟದಾಗಿ ರಿವ್ಯೂ ಬರುತ್ತೆ. ಒಬ್ರು ಕೂಡ ಕಸ್ಟಮರ್ ಅವ್ರ ರೆಸ್ಟೋರೆಂಟ್ ಗೆ ಹೋಗ್ಬಾರ್ದು. ಆ ರೀತಿ ನಾನ್ ಮಾಡ್ತೀನಿ ಜೀವನದಲ್ಲಿ. ಮತ್ತೆ ಸಿದ್ದು ಮತ್ತೆ ಶಾರದಾ ಮೇಲೂ ಕೇಳ್ಬಾರ್ದು, ಆ ರೀತಿ ನಾನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಾ ಕೂಡ ಪಾರಿಜಾತನ್ಗೆ ಹೇಳ್ತಿರ್ತಾಳೆ. ಪಾರಿಜಾತನ್ಗೂ ಕೂಡ ಖುಷಿ ಆಗ್ತಿರತ್ತೆ. ಒಟ್ಟಾರೆಯಾಗಿ ಈ ಕಡೆ ಜ್ಯೋತಿಕಂಗ್ ಮಾತ್ರ ಸಿದ್ದು ಮತ್ತೆ ಶಾರದನ ಏಳಿಗೆನ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಆದಷ್ಟು ಏನೆಲ್ಲ ಕೆಟ್ಟ ಕೆಟ್ಟ ರೀತಿನಲ್ಲಿ ಮಾಡ್ಬೇಕು ಅದೆಲ್ಲವನ್ನು ಕೂಡ ಪ್ರಯತ್ನ ಮಾಡ್ತಿರ್ತಾಳೆ ಅಂತಾನೆ ಹೇಳ್ಬೋದು. ನಾನು ಜ್ಯೋತಿಕಾ, ಅಷ್ಟು ಸುಲಭವಾಗಿ ನಾನು ಸೋಲನ್ನ ಒಪ್ಕೊಳ್ಳಲ್ಲ. ಈ ಸಿದ್ದು ಶಾರದನ ಏನ್ ಮಾಡ್ತೀನಿ ನೋಡ್ತಾ ಇರಿ. ಈ ಶಾರದಾ, ನಿನ್ ಹೋಟೆಲ್ ಬಗ್ಗೆ ತುಂಬಾ ಕೆಟ್ಟದಾಗಿ ರಿವ್ಯೂ ಬರುತ್ತೆ, ಆಮೇಲೆ ನೀವಿಬ್ರು ನೊಣ ಹೊಡ್ಕೊಂಡ್ ಕೂರ್ಬೇಕು, ಆ ರೀತಿ ನಾನ್ ಮಾಡ್ತೀನಿ ಅಂತ ಈ ಕಡೆ ಜ್ಯೋತಿಕಾ ಮೆರಿತಿರ್ತಾಳೆ. ಇನ್ನೊಂದ್ ಕಡೆ ಸಿದ್ದು ಮತ್ತೆ ಶಾರದಾ ಆ ಒಂದು ರೆಸ್ಟೋರೆಂಟ್ ಗೆ ಏನ್ ಹೆಸರಿಡಬೇಕು ಅಂತ ಡಿಸೈಡ್ ಮಾಡ್ತಿರ್ತಾರೆ. ಕೊನೆದಾಗಿ ಅಮ್ಮಮ್ಮ ಅಡಿಗೆ ಮನೆ ಅಂತ ಹೇಳ್ಬಿಟ್ಟು ಇಡ್ತಾರೆ. ವಾವ್, ಸೂಪರ್ ಆಗಿದೆ ಶಾರದವ್ರೆ, ನೋಡೋಕೆ ಕೇಳೋಕೆ ತುಂಬಾ ಚೆನ್ನಾಗಿದೆ, ಹಿತವಾಗಿದೆ ಅಂತ ಈ ಕಡೆ ಸಿದ್ದು ಅವ್ರು ಕೂಡ ಹೇಳ್ತಿರ್ತಾರೆ. ಹೌದು ಸರ್, ಅಡಿಗೆ ಮನೆ ಅಂತ ಬಂದಾಗ ಅಮ್ಮನ್ ನೆನಪಾಗತ್ತೆ, ಹಾಗಾಗಿ ಅಮ್ಮಮ್ಮ ಅಡಿಗೆ ಮನೆ ಅಂತ ಇಟ್ರೆ ಜನಗಳು ಒಂದ್ ಸ್ವಲ್ಪ ಭಾವುಕರಾಗ್ತಾರೆ, ಎಲ್ಲ ಒಳ್ಳೇದಾಗುತ್ತೆ ಅಂತ ಈ ಕಡೆ ಶಾರದಾ ಕೂಡ ಹೇಳ್ತಿರ್ತಾರೆ. ಸಿದ್ದು ಮತ್ತೆ ಶಾರದಾ ಇಬ್ರು ಖುಷಿಯಾಗಿ ಆ ಒಂದು ಅಮ್ಮಮ್ಮ ಅಡಿಗೆ ಮನೆ ಅಂತ ಹೆಸರಿಟ್ಟಿರ್ತಾರಲ್ವಾ, ಹಾಗಾಗಿ ಒಂದು ಪೂಜೆ ಮಾಡೋದಕ್ಕೆ ಅಂತ ರೆಡಿ ಆಗ್ತಾರೆ. ಅಲ್ಲಿಗೆ ಅನ್ಸೂಯವರು ಒಂದು ಕುಂಬಳಕಾಯಿನ ಕೂಡ ತಗೋಬರ್ತಾರೆ. ಯಾವುದೇ ರೀತಿಯಿಂದ ಯಾರನ್ನು ಕೂಡ ಈ ಒಂದು ರೆಸ್ಟೋರೆಂಟ್ ಗೆ ದೃಷ್ಟಿ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ಕುಂಬಳಕಾಯಿನ ಹೊಡಿಬೇಕು ಶಾರದಾ ಅಂತ ಹೇಳ್ಬಿಟ್ಟು ತಂದ್ಕೊಡ್ತಾರೆ. ಅದೇ ರೀತಿ ಈ ಕಡೆ ಸಿದ್ದು ಮತ್ತೆ ಶಾರದಾ ಕೂಡ ಕುಂಬಳಕಾಯಿನ ಹೊಡೆಯೋದಕ್ಕೆ ಪೂಜೆ ಮಾಡಿ ಕುಂಬಳಕಾಯಿನ ಹೊಡೆಯೋದಕ್ಕೆ ಮುಂದಾಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಜ್ಯೋತಿಕಾ ಬರ್ತಾಳೆ. ಈ ಕಡೆ ಸಿದ್ದು ಮತ್ತೆ ಶಾರದಾ ಒಳ್ಳೆ ರೀತಿಯಿಂದ ಪೂಜೆ ಕೂಡ ಮಾಡಿರ್ತಾರೆ. ಜ್ಯೋತಿಕಾ ಇನ್ನೇನು ಬರ್ತಿರ್ತಾಳೆ ಸಿದ್ದು ಮತ್ತೆ ಶಾರದಾ ರೆಸ್ಟೋರೆಂಟ್ ಹತ್ರ. ಅಷ್ಟರಲ್ಲಿ ಈ ಕಡೆ ಶಾರದಾ ಇದ್ದವರು, ಸಿದ್ದು ಸರ್ ಏನ್ ಗೊತ್ತಾ, ಅದೇನೋ ಬ್ಯಾಡ್ಜ್ ಕೊಡ್ತಾರಲ್ವಾ, ಈಗ ನಾವು ಪಾರ್ಸಲ್ ಎಲ್ಲ ಕಂಟೈನರ್ ಎಲ್ಲ ಕೊಡ್ತೀವಲ್ವಾ, ನಮ್ ಈ ಅಮ್ಮಮ್ಮ ಅಡಿಗೆ ಮನೆ ಅಂತ ಹೇಳ್ಬಿಟ್ಟು ಒಂದು ಬೋರ್ಡ್ ಅನ್ನ ಮಾಡ್ಸೋಣ, ಒಂದು ಬ್ಯಾಡ್ಜ್ ಅನ್ನ ಮಾಡ್ಸೋಣ. ಎಲ್ಲ ಕವರ್ ಗಳಿಗಾಗಿರ್ಬೋದು, ಬಾಕ್ಸ್ ಗಳಿಗಾಗಿರ್ಬೋದು, ನಮ್ಮ ಹೋಟ್ಲು ಹೆಸರೇ ಇಡೋಣ, ಜನಗಳು ತುಂಬಾನೇ ಇಂಪ್ರೆಸ್ ಆಗ್ತಾರೆ, ಭಾವುಕರಾಗ್ತಾರೆ ಅಂತ ಹೇಳಿದಾಗ ಗುಡ್ ಐಡಿಯಾ ಅಂತ ಈ ಕಡೆ ಸಿದ್ದು ಕೂಡ ಖುಷಿ ಪಡ್ತಿರ್ತಾರೆ. ದೀಪು ಮತ್ತೆ ಅನ್ಸೂಯ ಕೂಡ ಖುಷಿ ಪಡ್ತಿರ್ತಾರೆ. ಅಷ್ಟರಲ್ಲಿ ಈ ಕಡೆ ಜ್ಯೋತಿಕಾ ಬಂದೇ ಬಿಡ್ತಾಳೆ. ಜ್ಯೋತಿಕನ ನೋಡ್ಬಿಟ್ಟು ಸಿದ್ದು ಮತ್ತೆ ಶಾರದಂಗೆ ಸಿಕ್ಕಾಬಟ್ಟೆ ಕೋಪ ಬರ್ತಿರೋದು. ಈ ಕಡೆ ಅನ್ಸೂಯಂಗೂ ಕೂಡ ಈ ಕಡೆ ರೆಸ್ಟೋರೆಂಟ್ ಹೆಸರು ಚೇಂಜ್ ಮಾಡಿರ್ತಾರೆ, ಅಮ್ಮಮ್ಮ ಅಡಿಗೆ ಮನೆ ಅಂತ. ಏನ್ ಸಿದ್ದು, ಹೆಸರೆಲ್ಲ ಚೇಂಜ್ ಆಗಿದೆ, ಯಾಕೆ ಹಳೆ ಹೆಸರು ಏನಾಯ್ತು? ಓ, ಆ ಹೆಸರಲ್ಲಿ ಹೋಟೆಲ್ ಮುಚ್ಬೇಕಾಗುತ್ತೆ ಅಂತನಾ, ಅದಕ್ಕೆ ಹೆಸರು ಚೇಂಜ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಈ ಕಡೆ ಒಂಥರ ವ್ಯಂಗ್ಯವಾಗಿ ಈ ಕಡೆ ಜ್ಯೋತಿಕಾ ಸಿದ್ದು ಮತ್ತೆ ಶಾರದಂಗೆ ಹೇಳ್ತಿರ್ತಾಳೆ. ಹೋಟ್ಲಿಗೆ ಯಾವ ಹೆಸರು ಇಡಬೇಕು ಬಿಡ್ಬೇಕು ಅನ್ನೋದು ನಮ್ ಇಷ್ಟ, ಅದನ್ನ ಕೇಳಕ್ಕೆ ನೀನ್ ಯಾರು? ಫಸ್ಟ್ ಆಫ್ ಆಲ್ ನೀನ್ ಏನಕ್ ಬಂದಿದ್ದು, ಏನ್ ವಿಷಯ, ಏನ್ ಕಿತಾಪತಿ ಮಾಡಕ್ ಬಂದಿದ್ಯಾ ಅಂತ ಈ ಕಡೆ ಸಿದ್ದು ಪ್ರಶ್ನೆ ಮೇಲೆ ಪ್ರಶ್ನೆ ಜ್ಯೋತಿಕನ ಹತ್ರ ಕೇಳ್ತಿರ್ತಾನೆ. ಇದೇನ್ ಸಿದ್ದು ಹಿಂಗ್ ಹೇಳ್ಬಿಟ್ಟೆ, ಏನಕ್ಕೆ ಇಲ್ಲಿ ಆಚೆ ನಿಂತ್ಕೊಂಡಿದ್ದೀರಾ? ಓ, ಒಳಗಡೆ ಯಾರು ಕಸ್ಟಮರ್ ಇಲ್ವಾ? ಅಯ್ಯೋ ಪಾಪ, ಎಷ್ಟೊಂದ್ ಜನ ಕೆಲ್ಸದವ್ರಿದಾರೆ, ಅವರೆಲ್ಲ ನೊಣ ಹೊಡಿತಿದಾರಾ? ಯಾರು ಕಸ್ಟಮರ್ ಇಲ್ವಾ? ಅದ್ ಹೇಗ್ ಬರ್ತಾರೆ ಕಸ್ಟಮರ್ಸ್? ನಾನ್ ಆಲ್ರೆಡಿ ಸೋಷಿಯಲ್ ಮೀಡಿಯಾದವರಿಗೆ ಎಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿದೀನಿ, ಅದ್ ಹೇಗ್ ಕಸ್ಟಮರ್ ಬರೋಕ್ ಸಾಧ್ಯ? ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಾ ಹೇಳ್ಕೊಂಡು ಮೆರಿತಿರ್ತಾಳೆ. ಆ ಕಡೆ ಸಿದ್ದು ಮತ್ತೆ ಶಾರದಾ ಇಬ್ರು ಮುಖ ನೋಡ್ಕೊಂಡು ನಗ್ತಿರ್ತಾರೆ. ಇವ್ರಿಬ್ರು ನಗೋದ್ ನೋಡ್ಬಿಟ್ಟು, ನಗ್ತಿದ್ದೀರಾ, ಇಷ್ಟಾದ್ರೂ ನಿಮ್ಗೆ ಬುದ್ಧಿ ಬಂದಿಲ್ವಲ್ಲ ಅಂತ ಹೇಳ್ಬಿಟ್ಟು ಸೀದಾ ಈ ಕಡೆ ಜ್ಯೋತಿಕಾ ಇದ್ದವಳು ಹೋಟ್ಲು ಒಳಗಡೆ ಒಂದು ರೆಸ್ಟೋರೆಂಟ್ ಒಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಹೋಗ್ತಾಳೆ ಕೂಡ. ಈ ಕಡೆ ಶಾರದಾ ಮತ್ತೆ ಸಿದ್ದು ಇಬ್ರು ಕೂಡ ಜ್ಯೋತಿಕನ ನೋಡ್ಬಿಟ್ಟು ನಗ್ತಿರ್ತಾರೆ. ಅಂದ್ರೆ ಜ್ಯೋತಿಕಾ ಹೋಗೋ ಸ್ಪೀಡ್ ಅನ್ನ ನೋಡಿ ನಗ್ತಿರ್ತಾರೆ. ಯಾಕಂದ್ರೆ ರೆಸ್ಟೋರೆಂಟ್ ಹೆಸರು ಹಾಳು ಮಾಡ್ಬೇಕು ಅಂತ ಈ ಕಡೆ ಜ್ಯೋತಿಕಾ ಟ್ರೈ ಮಾಡಿರೋದು ಸಿದ್ದು ಮತ್ತೆ ಶಾರದಂಗೆ ಗೊತ್ತಿರುತ್ತೆ. ಆದ್ರೆ ಜ್ಯೋತಿಕನ್ ಪ್ಲಾನ್ ಎಲ್ಲ ಇಲ್ಲಿ ಉಲ್ಟಾ ಆಗಿರುತ್ತೆ. ಇನ್ನೇನು ಜ್ಯೋತಿಕಾ ಹೋಟ್ಲು ಒಳಗಡೆ ಎಂಟ್ರಿ ಕೊಡ್ತಾಳೆ. ಇನ್ನೇನು ಎಲ್ರು ಕೂಡ ನೊಣ ಹೊಡಿತಿರ್ತಾರೆ. ಎಲ್ಲ ಖಾಲಿ ಇದೆ ಅಂತ ಬಂದು ನೋಡಿದ್ರೆ ಒಂದು ಟೇಬಲ್ ಕೂಡ ಫ್ರೀ ಇರಲ್ಲ. ಎಲ್ಲ ಜನ ಹಂಗೆ ಮುಗಿ ಬುದ್ದು ಊಟ ಮಾಡ್ತಿರ್ತಾರೆ. ಅಷ್ಟು ಜನ ರಶ್ ಆಗಿರ್ತಾರೆ. ಅಲ್ಲಿಗೆ ಸಿದ್ದು ಮತ್ತೆ ಶಾರದಾ ಕೂಡ ಬರ್ತಾರೆ. ಏನ್ ಜ್ಯೋತಿಕಾ, ಶಾಕ್ ಆಗ್ಬಿಟ್ಟಿಯಾ? ಇಷ್ಟಕ್ಕೆ ಶಾಕ್ ಆದ್ರೆ ಹೇಗೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಜ್ಯೋತಿಕಂಗೆ ಹೇಳ್ತಿರ್ತಾರೆ. ಜ್ಯೋತಿಕಾ ಮನ್ಸಲ್ಲೇ ಅನ್ಕೋತಿರ್ತಾಳೆ, ಅಲ್ಲ ನಾನು ಅಷ್ಟೆಲ್ಲ ದುಡ್ಡು ಪೇ ಮಾಡಿದೀನಿ ಬ್ಯಾಡ್ ರಿವ್ಯೂ ಕೊಡ್ಬೇಕು ಅಂತ, ಆದ್ರೂ ಕೂಡ ಇಷ್ಟೆಲ್ಲ ಕಸ್ಟಮರ್ಸ್ ಬಂದಿದಾರಲ್ಲ, ಇದು ಹೇಗೆಲ್ಲ ಸಾಧ್ಯ ಅಂತ ಹೇಳ್ಬಿಟ್ಟು ಈ ಕಡೆ ಮನ್ಸಲ್ಲೇ ಉರ್ಕೋತಿರ್ತಾಳೆ, ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸಿದ್ದು ಮತ್ತೆ ಶಾರದಾ ಇಬ್ರು ಕೂಡ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ. ಈ ಕಡೆ ಸಿದ್ದು ಇರೋರು, ಏನ್ ಗೊತ್ತಾ ಜ್ಯೋತಿಕಾ, ನಿನ್ಗೆ ಮೊದ್ಲು ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು, ಹಾಗೆ ಹೀಗೆ ಅಂತ ಈ ಕಡೆ ಸಿದ್ದು ತುಂಬಾ ಖುಷಿಯಾಗಿ ನಗ್ನಗ್ತಾ ಜ್ಯೋತಿಕಂಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ಈ ಕಡೆ ಶಾರದಾ ಕೂಡ ತುಂಬಾ ಧನ್ಯವಾದ ಅಂತ ಕೂಡ ಈ ಕಡೆ ಜ್ಯೋತಿಕಂಗೆ ಹೇಳ್ತಿದ್ದಾರೆ. ನನಗೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೀರಾ ಹಾಗೆ ಹೀಗೆ ಅಂತ ಈ ಕಡೆ ಜ್ಯೋತಿಕಾ ಕೂಡ ಕೇಳಿದಾಗ, ನಿನಗೆ ಗೊತ್ತೋ ಗೊತ್ತಿಲ್ದೇನೋ ನನ್ನ ರೆಸ್ಟೋರೆಂಟ್ ಬಗ್ಗೆ ಒಂದು ಪ್ರಮೋಟ್ ಮಾಡ್ಕೊಟ್ಟಿದ್ಯಾ, ಅದು ಫ್ರೀ ಪ್ರಮೋಟ್ ಮಾಡಿದ್ಯಾ, ₹1 ದುಡ್ಡು ಖರ್ಚಿಲ್ದೇನೆ ಪ್ರಮೋಟ್ ಮಾಡಿದ್ಯಾ,
ಹಾಗಾಗಿ ನೋಡು, ನೀನು ಸೋಷಿಯಲ್ ಮೀಡಿಯಾದವರಿಗೆ ಕಾಲ್ ಮಾಡಿರೋದು ಗೊತ್ತಾಯ್ತು. ಆದ್ರೂ ಕೂಡ ಎಷ್ಟೊಂದ್ ಜನ ಕಸ್ಟಮರ್ಸ್ ಬಂದಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಯಾರೇಳು? ನೀನೇ ಜ್ಯೋತಿಕಾ. ತುಂಬಾ ಥ್ಯಾಂಕ್ಸ್ ಅಂತ ಈ ಕಡೆ ಸಿದ್ದು ಹೇಳಿದಾಗ, ಥ್ಯಾಂಕ್ಸಾ ನನ್ಗೇನ್ ಥ್ಯಾಂಕ್ಸ್ ಹಾಗೆ ಹೀಗೆ ಅಂತ ಈ ಕಡೆ ಜ್ಯೋತಿಕಾ ಕಸಿವಿಸಿ ಆಗ್ತಿರ್ತಾಳೆ. ಆಗ ಜ್ಯೋತಿಕಾ ನಿನ್ನೆ ವಿಡಿಯೋದಲ್ಲಿ ಒಂದು ಬಂದು ಟಿಫನ್ ಮಾಡ್ಬಿಟ್ಟು ವ್ಯಾಕ್ ಈ ತರ ಫುಡ್ ನಾನು ಎಲ್ಲೂ ಟೇಸ್ಟೇ ಮಾಡಿಲ್ಲ, ಚೆನ್ನಾಗಿಲ್ಲ, ನಮ್ಮನೆ ನಾಯಿನೂ ಕೂಡ ತಿನ್ನಲ್ಲ, ಹಾಗೆ ಹೀಗೆ ಅಂತೇಳಿ ಹೇಳಿದ್ನಲ್ಲ, ಅದನ್ನೆಲ್ಲ ಕೂಡ ಸಿದ್ದು ಒಂದು ವಿಡಿಯೋ ಮಾಡೋದಕ್ಕೆ ಹೇಳಿರ್ತಾರೆ ಒಬ್ರು ಸರ್ವೆಂಟ್ ಗೆ. ಹಾಗಾಗಿ ಇವಳು ಬಂದಿ ಒಂದು ಅವಾಂತರ ಮಾಡಿರೋದೆಲ್ಲನೂ ಕೂಡ ಒಂದು ವಿಡಿಯೋನ ಮಾಡ್ಕೊಂಡಿರ್ತಾರೆ. ಅದೇ ವಿಡಿಯೋನ ಈ ಕಡೆ ಸಿದ್ದು ಬಂದು ಒಂದು ಸೋಷಿಯಲ್ ಮೀಡಿಯಾಕ್ಕೆ ಆ ಅಪ್ಲೋಡ್ ಮಾಡಿರ್ತಾರೆ. ಒಳ್ಳೆ ಹೋಟೆಲ್ಗೆ ಒಂದು ಕೆಟ್ಟ ಹೆಸರು ತರಬೇಕು ಅಂತ ಈ ತರನು ಕೂಡ ಕೆಲವರು ಇರ್ತಾರೆ. ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ಟೇಸ್ಟ್ ಕೊಟ್ರು ಕೂಡ ಈ ರೀತಿ ಎಲ್ಲ ಬಂದು ಬ್ಯಾಡ್ ರಿವ್ಯೂ ಕೊಡ್ತಾರೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಮೆಸೇಜ್ ಅನ್ನ ಕೂಡ ಒಂದು ವಿಡಿಯೋ ಹಾಕ್ಬಿಟ್ಟು ಒಂದು ಒಳ್ಳೆ ಟೈಟ್ಲ್ ಅನ್ನ ಕೂಡ ಕೊಟ್ಟು ಈ ಕಡೆ ಸಿದ್ದು ಅವರು ಹಾಕಿರ್ತಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಈ ಒಂದು ಸಿದ್ದು ಅವರ ಒಂದು ಆ ವಿಡಿಯೋ ಮತ್ತೆ ಟೈಟಲ್ ಏನ್ ಕೊಟ್ಟಿದ್ರಲ್ಲ, ಅದಕ್ಕೆ ಜನಗಳು ಭಾವುಕರಾಗಿ ಹೋಟೆಲ್ಗೆ ಮುಗಿಬಿದ್ದು ಬಂದಿರ್ತಾರೆ ಊಟ ಮಾಡೋದಕ್ಕೆ. ಸೊ ಹಾಗಾಗಿ ಈ ಕಡೆ ಸಿದ್ದು ಮತ್ತೆ ಶಾರದಾ ಇಬ್ರು ಕೂಡ ಜ್ಯೋತಿಕಂಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ. ಜ್ಯೋತಿಕಾ ಅಂತೂ ಉಳ್ಕೊತಿರ್ತಾಳೆ. ಈ ಕಡೆ ಶಾರದಾ ಅವರು, ನೋಡು ಜ್ಯೋತಿಕಾ, ನೀನು ನಮ್ಗೆ ಒಂದೆರಡ್ ಸಲ ಏಟ್ ಕೊಟ್ಟಿರ್ಬೋದು, ನಾವು ಕೂಡ ತಾಳ್ಮೆಯಿಂದ ಇದೀವಿ. ಪ್ರತಿ ಸಲ ನೀನು ಏಟ್ ಮೇಲೆ ಏಟು ಕೊಡ್ತಾ ಇದ್ರೆ ನಾವು ಯಾವತ್ತಾದ್ರೂ ಒಂದಿನ ನಿನ್ಗೆ ಸರಿಯಾಗಿ ತಿರುಗೇಟ್ ಕೊಡ್ತೀವಿ. ಸ್ವಲ್ಪ ಕೇರ್ಫುಲ್ ಆಗಿರು ಅಂತ ಈ ಕಡೆ ಶಾರದಾ ಕೋಪದಲ್ಲಿ ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳ್ತಿದೆ ಶಾರದಾ ಅವ್ರೆ. ಇಲ್ಲಿ ಕೇಳು ಜ್ಯೋತಿಕಾ, ನೀನು ಪದೇ ಪದೇ ಈ ತರ ಬಂದು ನಮ್ಗೆ ತೊಂದರೆ ಕೊಟ್ರೆ ಇನ್ಮೇಲೆ ನಾವು ಸುಮ್ನೆ ಇರಲ್ಲ, ನಾವು ಬೇರೆ ತರನೇ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಈ ಕಡೆ ಸಿದ್ದು ಮತ್ತೆ ಶಾರದಾ ಜ್ಯೋತಿಕಂಗೆ ವಾರ್ ಮಾಡ್ತಾರೆ. ಇನ್ನೇನು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಜ್ಯೋತಿಕಾ ಹಾಗೆ ವಾಪಸ್ ಹೋಗ್ಬಿಡ್ತಾಳೆ. ಈ ಕಡೆ ಸಿದ್ದು ಮತ್ತೆ ಶಾರದಾ ಇಬ್ರು ಕೂಡ ಖುಷಿಯಾಗಿ ನಗ್ತಿರ್ತಾರೆ. ಯಾಕಂದ್ರೆ ಹೋಟೆಲ್ ಫುಲ್ಲು ಜನ, ತುಂಬಾ ಇಷ್ಟಪಟ್ಟು ಮುಗಿಬಿದ್ದು ಜನ ಊಟ ಮಾಡ್ತಿರ್ತಾರೆ. ಹಾಗಾಗಿ ಸಿದ್ದು ಮತ್ತೆ ಶಾರದಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರುತ್ತೆ. ಅಷ್ಟು ಸುಲಭದ ಕೆಲಸ ಅಲ್ಲ ಅಡಿಗೆ ಒಂದು ರುಚಿಯಾಗಿ ಜನಗಳಿಗೆ ಇಷ್ಟವಾಗುವ ರೀತಿನಲ್ಲಿ ತುಂಬಾ ಪ್ರೀತಿಯಿಂದ ಬಡಿಸ್ಕೊಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಾಗೇನೆ ಸಿದ್ದು ಮತ್ತೆ ಶಾರದಾ ಕೂಡ ಜನಗಳಿಗೆ ತುಂಬಾ ಪ್ರೀತಿಯಿಂದ ಬಡಿಸ್ತಾರೆ. ಎಲ್ರು ಕೂಡ ಮುಗಿ ಬಿದ್ದು ಬರ್ತಿರ್ತಾರೆ ಊಟಕ್ಕೆ ಅಂತಾನೆ ಹೇಳ್ಬೋದು. ಇನ್ನೊಂದ್ ಕಡೆ ಸುಮಿತ್ರಾ ಮತ್ತೆ ದಶರಥ ಇಬ್ರು ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ. ಇಲ್ಲಿ ದಶರಥನೇ ಖುದ್ದಾಗಿ ಸುಮಿತ್ರಾ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ಅಲ್ಲ ಕಣ್ರಿ, ಯಾವಾಗ್ಲೂ ನಾನೇ ನಿಮ್ಮನ್ನ ಬನ್ನಿ ಬನ್ನಿ ಅಂತ ಕರೆದ್ರು ಬರ್ತಿರ್ಲಿಲ್ಲ, ಇವತ್ತೇನು ನೀವಾಗೆ ನನ್ನ ಕರ್ಕೊಂಡ್ ಬಂದಿದ್ದೀರಲ್ಲ ರೀ ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರಾ ದಶರಥನ್ಗೆ ಕೇಳ್ತಿರ್ತಾರೆ. ಅದು ಜ್ಯೋತಿಕಂಗೆ ಮದ್ವೆ ಫಿಕ್ಸ್ ಆಯ್ತಲ್ಲ, ಮದ್ವೆಗೆ ಒಪ್ಕೊಂಡ್ಲಲ್ವಾ, ಹಾಗಾಗಿ ಅದೇ ಖುಷಿಗೆ ಜ್ಯೋತಿಕನ್ ಹೆಸರಲ್ಲಿ ಪೂಜೆ ಮಾಡ್ಸೋದಕ್ಕೆ ಬಂದಿದ್ದು ಸುಮಿತ್ರಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ಅಲ್ಲ ಜ್ಯೋತಿಕನ್ನು ಕರ್ಕೊಂಡ್ ಬರ್ಬೋದಾಗಿತ್ತಲ್ಲ ಅಂತ ಕೇಳ್ತಾಳೆ ಈ ಕಡೆ ಸುಮಿತ್ರಾ ಅವರು. ಹೌದು, ಅವಳಿಗೂ ಕೇಳ್ದೆ, ಜೋ ಏನೋ ಬೇರೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹೋದ್ಲು, ಹಾಗಾಗಿ ನಾನ್ ನಿನ್ನ ಕರ್ಕೊಂಡ್ ಬಂದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಒಂದು ಎಂಟ್ರಿ ಕೊಡ್ತಾರೆ. ಇನ್ನೇನು ಪೂಜೆ ಎಲ್ಲ ಮಾಡಿಸ್ತಾರೆ. ಅದಾದ್ಮೇಲೆ ಹೊರಗಡೆ ಬಂದ್ ನೋಡಿದ್ರೆ ಇಲ್ಲಿ ರೋಹನ್ ಇರ್ತಾನಲ್ಲ, ಜ್ಯೋತಿಕನ್ ಮೇಲೆ ಏನ್ ಕಣ್ಣ ಹಾಕಿರ್ತಾನಲ್ಲ ಫ್ರಾಡ್ ರೋಹನ್, ಅವ್ನ್ ಏನ್ ಮಾಡಿರ್ತಾನೆ ಅಂದ್ರೆ ಒಂದಷ್ಟು ಭಿಕ್ಷುಕರನ್ನ ಒಟ್ಟಾಕೊಂಡ್ ಬಂದಿರ್ತಾನೆ. ಇವ್ರನ್ನ ನೋಡ್ಬಿಟ್ಟು ಅಂದ್ರೆ ದಶರಥ ಮತ್ತೆ ಸುಮಿತ್ರನ ನೋಡ್ಬಿಟ್ಟು ಒಂದಷ್ಟು ಭಿಕ್ಷುಕರನ್ನ ದುಡ್ಡು ಕೊಟ್ಬಿಟ್ಟು ಕರ್ಕೊಂಡ್ ಬಂದಿರ್ತಾನೆ. ಎಲ್ಲಿಗೂ ಕೂಡ ಒಂದು ಅನ್ನದಾನ ಮಾಡೋ ರೀತಿನಲ್ಲಿ, ದುಡ್ಡು ಕೊಡೋ ರೀತಿನಲ್ಲಿ ಎಲ್ಲ ಮಾಡ್ತಿರ್ತಾರೆ. ಈ ಕಡೆ ಸುಮಿತ್ರಾ ಮತ್ತೆ ದಶರಥ ಇಬ್ರು ಕೂಡ ಆ ರೋಹನ್ ಮಾಡ್ತಿರುವಂತ ಕೆಲ್ಸನ ನೋಡ್ಬಿಟ್ಟು ತುಂಬಾನೇ ಇಂಪ್ರೆಸ್ ಆಗ್ಬಿಡ್ತಾರೆ. ಅಂದ್ರೆ ದಶರಥನ ತಂದೆ ಏನಿದ್ರೆ ತಾತ, ಆ ರೋಹನ್ಗೆ ಜ್ಯೋತಿಕನ್ನ ಕೊಟ್ಟು ಮದುವೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ತುಂಬಾ ಚೆನ್ನಾಗಿದೆ. ನಮ್ಮ ಮಾವ ಏನೇ ಕೂಡ ಡಿಸೈಡ್ ಮಾಡಿದ್ರು ಕೂಡ ಅದು ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಸುಮಿತ್ರನು ಕೂಡ ಅನ್ಸ್ತಿರತ್ತೆ. ಒಟ್ಟಾರೆಯಾಗಿ ಈ ಕಡೆ ರೋಹನ್ನ ನೋಡ್ಬಿಟ್ಟು, ರೋಹನ್ ಮಾಡುವಂತಹ ಒಂದು ಭಿಕ್ಷುಕರಿಗೆ ಊಟ ಮತ್ತೆ ದುಡ್ಡನ್ನ ಕೊಡ್ತಿರುವಂತದ್ನ ಈ ಕಡೆ ದಶರಥ ಮತ್ತೆ ಸುಮಿತ್ರ ಅವರು ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾರೆ. ಹಾಗೇನೆ ಬಂದು ಮಾತಾಡಿಸ್ತಾರೆ. ಓ ಆಂಟಿ, ನೀವೇನಿಲ್ಲಿ, ಅಂಕಲ್ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡಿಸ್ತಾರೆ. ತುಂಬಾ ಖುಷಿ ಆಗ್ತಿದೆಪ್ಪ ನೀನು ನೋಡ್ಬಿಟ್ಟು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ರೋಹನ್ ಜೊತೆ ಕೂಡ ಈ ಕಡೆ ಸುಮಿತ್ರ ಮತ್ತೆ ದಶರಥ ಅವರು ಕೂಡ ಮಾತಾಡ್ತಾರೆ. ಹಾಗೇನೆ ಒಂದಷ್ಟು ಭಿಕ್ಷುಕರು ಕೂಡ ಗುಂಪಾಕೊಂಡು ಬಂದಿರ್ತಾರಲ್ಲ, ಅವರು ನಿಜವಾದ ಭಿಕ್ಷುಕರು ಅಂತ ಹೇಳ್ಬಿಟ್ಟು ಆ ಇವ್ರ ಬಗ್ಗೆ ಕೇಳಿದಾಗ, ಹೌದು ಇವರು ನಮ್ ದೇವ್ರ ತರ, ಇವರಿಂದ ನಾವು ಬದುಕ್ತಾ ಇದೀವಿ ಹಾಗೆ ಹೇಗೆ ಅಂತ ಈ ಕಡೆ ರೋಹನ್ ಬಗ್ಗೆ ಅವರೊಂದಷ್ಟು ಜನ ಎಲ್ಲ ಕೂಡ ರೋಹನ್ ಬಗ್ಗೆ ಹೊಗಳ್ತಿದ್ದಾಗ ಈ ಕಡೆ ದಶರಥ ಮತ್ತೆ ಸುಮಿತ್ರಂಗಂತೂ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ. ಅಂದ್ರೆ ಒಟ್ನಲ್ಲಿ ಜ್ಯೋತಿಕನ್ಗೆ ಸರಿಯಾದ ಜೋಡಿ ಇವನೇ ಅಂತ ಹೇಳ್ಬಿಟ್ಟು ಅನ್ಸಕ್ಕೆ ಶುರು ಆಗತ್ತೆ. ಸೊ ಇಷ್ಟೆಲ್ಲ ಒಂದು ರೋಹನ್ ಡ್ರಾಮಾ ಮಾಡ್ತಿರ್ತಾರೆ. ಇನ್ನೊಂದ್ ಕಡೆ ಸಿದ್ದು ಮತ್ತೆ ಶಾರದನ ರೆಸ್ಟೋರೆಂಟ್ ಅಲ್ಲಿ ಶಾರದಾ ದೇವ್ರ ಹತ್ರ ಕೈ ಮುಗಿತಿರ್ತಾಳೆ. ನಮ್ ಸಿದ್ದು ಸರ್ ತುಂಬಾ ಕಷ್ಟಪಟ್ಟಿದ್ದಾರೆ, ಇನ್ಮೇಲೆ ಯಾವ್ದು ಕೂಡ ತೊಂದರೆ ಆಗದೆ ಇರ್ಲಿ ಅಂತ ಹೇಳ್ಬಿಟ್ಟು ಭಕ್ತಿಯಿಂದ ಕೈ ಮುಗಿತಿರ್ತಾಳೆ. ತುಂಬಾನೇ ಸಾಲ ಇದೆ, ದಯವಿಟ್ಟು ನಮ್ ಕೈ ಹಿಡಿಯಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದಾ ಕೂಡ ಬೇಡ್ಕೊತಿರ್ತಾರೆ. ಆದ್ರೆ ಈ ಕಡೆ ಸಿದ್ದು ಮಾತ್ರ ಜನಗಳಿಗೆ ಸೂಪ್ ಬೇಕಾ, ಅದ್ ಬೇಕಾ, ಇದ್ ಬೇಕಾ ಅಂತ ಹೇಳ್ಬಿಟ್ಟು ಏನೇನ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ಆರ್ಡರ್ ಮಾಡ್ಕೊಂಡು ರೆಡಿ ಮಾಡಿಸ್ಕೊಂಡು ತಗೊಂಡೋಗಿ ಅವನಾಗೆ ಖುದ್ದಾಗಿ ಸರ್ವ್ ಮಾಡ್ತಿರ್ತಾರೆ ಈ ಕಡೆ ಸಿದ್ದು ಅವರು. ಅದನ್ನೆಲ್ಲ ಕೂಡ ಈ ಕಡೆ ಶಾರದಾ ನೋಡ್ಬಿಡ್ತಾರೆ. ಶಾರದಾಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ತಿರತ್ತೆ. ಯಾಕಂದ್ರೆ ಈ ಕಡೆ ಸಿದ್ದು ಆತರ ಸರ್ವ್ ಮಾಡೋದ್ನ ಶಾರದಂಗೆ ನೋಡೋಕ್ ಇಷ್ಟ ಇರಲ್ಲ, ಒಂದು ಬಾಸ್ ತರ ನೋಡೋದಕ್ಕೆ ಇಷ್ಟ ಪಡ್ತಾರೆ ಅಂತಾನೆ ಹೇಳ್ಬೋದು. ಸಿದ್ದು ಈ ಕಡೆ ಎಲ್ರಿಗೂ ಕೂಡ ಸರ್ವ್ ಮಾಡ್ತಿರುವಾಗ ಸಿದ್ದು ಅವ್ರನ್ನ ಕರ್ಕೊಂಡು ಸೈಡಿಗೆ ಬಂದ್ಬಿಡ್ತಾಳೆ. ಇನ್ನೇನು ಅಲ್ಲಿ ಸರ್ವೆಂಟ್ ಗಳು ಇರ್ತಾರಲ್ವಾ, ಸೊ ಅವ್ರಿಗೆಲ್ಲ ಏನೇನ್ ಬೇಕು ಎಲ್ಲ ಬಡ್ಸೋದಕ್ಕೆ ಹೇಳ್ಬಿಟ್ಟು ಸಿದ್ದು ಅವ್ರನ್ನ ಕರ್ಕೊಂಡು ಸೈಡಿಗೆ ಬರ್ತಾಳೆ. ಏನ್ ಸರ್ ನೀವ್ ಈ ತರ ಎಲ್ಲ ಮಾಡ್ತಿದ್ರ, ನೀವೇನಿದ್ರು ಬಾಸ್ ತರ ಇರ್ಬೇಕು, ಬರೀ ಕ್ಯಾಶ್ ಕೌಂಟರ್ ಅಲ್ಲಿ ಮಾತ್ರ ಇರ್ಬೇಕು, ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಶಾರದವ್ರು ಕೂಡ ಹೇಳ್ತಿರ್ತಾರೆ. ಯಾಕೆ ಶಾರದವ್ರೆ, ನಾನ್ ಯಾಕೆ ಮಾಡ್ಬಾರ್ದು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಸಿದ್ದು ಅವರು ಪ್ರಶ್ನೆ ಮಾಡಿದಾಗ, ಅಲ್ಲ ಸರ್, ನನ್ಗೆ ಅಲ್ಲಿ ಅಮ್ಮಮ್ಮ ಬಂಡಿನಲ್ಲೇ ನೀವು ಎಲ್ರಿಗೂ ಕೂಡ ಸರ್ವ್ ಮಾಡೋದು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ, ಅದಕ್ಕೆ ಅಲ್ಲಿ ಪ್ರಾಮಿಸ್ ಮಾಡ್ಕೊಂಡಿದ್ದೆ. ಇಲ್ಲಿ ನೋಡಿದ್ರೆ ಮತ್ತೆ ಅದೇ ಕೆಲಸ ಮಾಡ್ತಿದ್ರಲ್ಲ, ಅದೆಲ್ಲ ನನ್ಗೆ ಗೊತ್ತಿಲ್ಲ, ಅದೆಲ್ಲ ನೀವು ಮಾಡ್ಬಾರ್ದು, ನಿಮ್ ಏನಿದ್ರು ಬಾಸ್ ತರ ಕೂತಿರ್ಬೇಕು, ಕ್ಯಾಶ್ ಕೌಂಟರ್ ಮಾತ್ರ ಕೂತಿರ್ಬೇಕು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ
ಶಾರದಾ ಸಿದ್ದುನ ಹತ್ರ ಹೇಳ್ತಿರ್ತಾಳೆ. ಈ ಕಡೆ ಶಾರದಾ ಒಂಥರ ಒಳ್ಳೆ ಪಾಠ ಮಾಡೋ ರೀತಿನಲ್ಲಿ ಈ ಕಡೆ ಸಿದ್ದುಗೆ ಅರ್ಥ ಮಾಡ್ತಿರುವಾಗ ಈ ಕಡೆ ಆ, ಆ, ಸಿದ್ದು ಬಂದ್ಬಿಟ್ಟು ಒಂದು ಚೇರ್ ನ ತಗೊಂಡ್ ಬಂದ್ಬಿಟ್ಟು ಶಾರದಾಂಗೆ ಕೊಡ್ತಾರೆ. ಶಾರದವ್ರೆ ಕೂತ್ಕೊಳ್ಳಿ, ಇವಾಗ ಪಾಠ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನ್ ಸರ್ ನೀವು ಇವಾಗ್ಲೂ ಕಾಮಿಡಿನಾ? ನಾನೇನೋ ಸೀರಿಯಸ್ ಆಗಿ ಹೇಳಿದ್ರೆ ನೀವು ಒಳ್ಳೆ ನಾನು ಪಾಠ ಮಾಡೋದರ ಅನ್ಕೊಂಡಿದಿರಲ್ಲ ಅಂತ ಅನ್ಬಿಟ್ಟು ಹೇಳ್ದಾಗ, ಹಾಗಲ್ಲ ಶಾರದವ್ರೆ, ನೀವು ಮಾತಾಡೋದೇ ಒಂದ್ ಚಂದ. ನೀವ್ ನನ್ ಕಣ್ಮುಂದೆ ಇದ್ರೇನೆ ಅದೊಂಥರ ಚಂದ. ಇವಾಗ ಹೇಳಿ ಏನ್ ಮಾಡ್ಬೇಕು, ಹೇಗಿರ್ಬೇಕು, ಹಾಗೆ ಹೀಗೆ ಅಂತ ಎಷ್ಟೇ ಹೇಳಿದ್ರು ಕೂಡ ಈ ಕಡೆ ಶಾರದಾ ಎಷ್ಟೇ ಕೂಡ ಕನ್ವಿನ್ಸ್ ಮಾಡಿದ್ರು ಕೂಡ ಸಿದ್ದು ಮಾತ್ರ ಏನೋ ಕೆಲಸ ಮಾಡ್ದಾನೆ ಹಾಗೆ ಇರಲ್ಲ. ಒಟ್ಟಾರೆಯಾಗಿ ಇಬ್ರು ಕೂಡ ಖುಷಿಯಿಂದ ಇಬ್ರು ಕೂಡ ನಡ್ಸ್ಕೊಂಡು ಹೋಗೋದಿಕ್ಕೆ ರೆಡಿ ಆಗಿರ್ತಾರೆ. ಈ ಕಡೆ ಸಿದ್ದುನು ಅಷ್ಟೇ ಶಾರದಾ ಮಹಾರಾಣಿ ತರ ಕುತ್ಕೊಬೇಕು, ತಾನೆಲ್ಲ ಕೆಲಸನೂ ಕೂಡ ತಾನೇ ಮಾಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಇರುತ್ತೆ. ಶಾರದನು ಹಾಗೆ ಒಂದು ಬಾಸ್ ತರ ಇವ್ರನ್ನ ನೋಡ್ಬೇಕು, ಇವರು ಆರಾಮಲ್ಲಿ ಕುತ್ಕೋಬೇಕು, ಎಲ್ಲ ನಾನೇ ಮಾಡ್ಬೇಕು ಅನ್ನೋ ತರ ಇಬ್ರಿಗೂ ಕೂಡ ಒಟ್ಟಾರೆಯಾಗಿ ಒಬ್ರ ಮೇಲೆ ಒಬ್ರಿಗೆ ತುಂಬಾ ಅಪಾರವಾದ ಗೌರವ ಇರುತ್ತೆ. ಹಾಗಾಗಿ ಈ ರೀತಿ ಒಂದು ಎಲ್ಲ ಕೂಡ ಆಗ್ತಿರತ್ತೆ. ಇನ್ನೊಂದ್ ಕಡೆ ಮನೆಯಲ್ಲಿ ಮುರಳಿ ಫೋನ್ ಅಲ್ಲಿ ಜ್ಯೋತಿಕಾ ಸಿದ್ದು ಹೋಟ್ಲಿಗೆ ಬಂದ್ಬಿಟ್ಟು ವ್ಯಾಕ್ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋನ ಮಾಡ್ಕೊಂಡಿರ್ತಾಳಲ್ವಾ, ಅದನ್ನ ಆ ಒಂದು ವಿಡಿಯೋನ ಮಾಡ್ಕೊಂಡು ಸಿದ್ದು ಒಂದು ಪೋಸ್ಟ್ ಮಾಡಿರ್ತಾರಲ್ಲ, ಆ ಒಂದು ವಿಡಿಯೋ ಮುರಳಿ ನೋಡ್ಬಿಟ್ಟು ವಿಮಲ್ ಹಂಗೆ ಹೇಳ್ತಿದ್ದಾರೆ, ನೋಡು ವಿಮಲ, ಜ್ಯೋತಿಕಾ ಮತ್ತೆ ಏನ್ ಮಣ್ ತಿನ್ನೋ ಕೆಲಸ ಮಾಡಿದಾಳೆ, ಒಟ್ಟಾರೆಯಾಗಿ ಸಿದ್ದು ಮತ್ತೆ ಶಾರದಾ ಮೇಲಕ್ ಬರಬಾರ್ದು ಆ ರೀತಿ ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ವಿಮಲಂಗೆ ಆ ಒಂದು ವಿಡಿಯೋನ ತೋರಿಸಿದಾಗ ವಿಮಲಂಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಜ್ಯೋತಿಕಾ ಜ್ಯೋತಿಕಾ ಅಂತ ಜೋರಾಗಿರ್ತಾಳೆ. ಏನತ್ತೆ ಅಂತ ಹೇಳ್ಬಿಟ್ಟು ಓಡ್ಕೊಂಡ್ ಬರ್ತಾಳೆ. ನೋಡ್ದೆ ಈ ವಿಡಿಯೋ ನೋಡು ಅಂತ ಹೇಳ್ಬಿಟ್ಟು ಹೇಳ್ದಾಗ, ಹೌದು ನಾನು ಹೋಗಿದ್ದೆ, ಅಲ್ಲಿ ಒಂದ್ ಚೂರು ಚೆನ್ನಾಗಿರ್ಲಿಲ್ಲ, ಛೀ ವ್ಯಾ, ನಮ್ಮನೆ ನಾಯಿ ಕೂಡ ತಿಂತಿರ್ಲಿಲ್ಲ, ಅದಕ್ಕೆ ನಾನು ಆತರ ಮಾಡ್ದೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಏನ್ ಹೇಳ್ತಿದ್ಯಾ ನೀನು, ಎಲ್ಲ ಕೂಡ ಬೇಕು ಬೇಕು ಅಂತಾನೆ ಮಾಡ್ತಿದ್ಯಾ, ಇನ್ನೊಂದ್ಸಲ ಏನಾದ್ರು ಸಿದ್ದು ಮತ್ತೆ ಶಾರದನ ತಂಟೆ ನೀನ್ ಏನಾದ್ರು ಹೋದ್ರೆ ನಾನಾಗಿರಲ್ಲ, ನಾನ್ ನಿನಗೊಂದ್ ಗತಿ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ವಿಮಲಂಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಿರುತ್ತೆ. ಚೆನ್ನಾಗ್ ದಬಾಯಿಸ್ಬಿಡ್ತಾಳೆ ಜ್ಯೋತಿಕಂಗೆ, ತುಂಬಾ ಕೆಟ್ಟದಾಗಿ ಬೈತಾಳೆ ಅಂತಾನೆ ಹೇಳ್ಬೋದು. ವಿಮಲಂಗಂತೂ ಸಿಕ್ಕಾಬಟ್ಟೆ ಕೋಪ ಬರ್ತಾರೆ. ಯಾಕಂದ್ರೆ ಪ್ರತಿ ಸಲನು ಜ್ಯೋತಿಕಾ ತಪ್ಪ ಮೇಲೆ ತಪ್ಪು ಮಾಡ್ತಿರ್ತಾಳಲ್ವಾ, ಎಲ್ರು ಕೂಡ ಕ್ಷಮಿಸ್ಬಿಟ್ಟು ಸೈಲೆಂಟ್ ಆಗಿರೋದ್ರಿಂದ ಇವಳು ಇಷ್ಟೊಂದು ಮುಂದುವರಿತಿದ್ದಾಳೆ ಅಂತ ಹೇಳ್ಬಿಟ್ಟು ಈ ಕಡೆ ವಿಮಲ ಮಾತ್ರ ಈ ಸಲ ಸೈಲೆಂಟ್ ಆಗೋದೇ ಇಲ್ಲ. ಸೊ ಇಷ್ಟೆಲ್ಲ ಒಂದು ಸನ್ನಿವೇಶ ಆಗುತ್ತೆ. ವಿಮಲ ಬೈಯೋದ್ನ ಕೇಳಿಸ್ಕೊಂಡು ಜ್ಯೋತಿಕಾ ತುಂಬಾ ಸಪ್ಪೆ ಮೂರೆ ಹಾಕೊಂಡು ಹೊರಟೋಗ್ಬಿಡ್ತಾಳೆ. ಅಲ್ಲಿ ಇನ್ನೊಂದ್ ಕಡೆ ಪಾಲಾಕ್ಷ ಜ್ಯೋತಿಕನ್ಗೆ ಕಾಲ್ ಮಾಡ್ತಾನೆ. ಪಾಲಾಕ್ಷ ಕಾಲ್ ಮಾಡಿದ ತಕ್ಷಣ ಈ ಕಡೆ ಜ್ಯೋತಿಕಾ ಬಾಯಿಗೆ ಬಂದಂಗ್ ಬೈದ್ ಬಿಡ್ತಾಳೆ. ಏನು ಕಾಲ್ ಮಾಡಿರ, ದುಡ್ಡೇನಾದ್ರು ಬೇಕಾ, ನಾನ್ ದುಡ್ಡು ಕೊಡಲ್ಲ, ಅದೇನ್ ಮಾಡ್ಕೋತಿರೋ ಮಾಡ್ಕೋ ಹೋಗಿ ಅಂತ ತುಂಬಾ ಕೆಟ್ಟದಾಗಿ ಪಾಲಾಕ್ಷನ್ಗೆ ಬೈದ್ ಬಿಡ್ತಾಳೆ. ಆಗ ಪಾಲಾಕ್ಷನ್ಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ದುಡ್ಡಿದೆ ಅಂತ ಮೆರಿತಾ ಇದೆಯಲ್ಲ, ಮಾಡ್ತೇನಿರು ನಿನ್ಗೆ ಅಂತ ಹೇಳ್ಬಿಟ್ಟು ಸೀದಾ ದಶರಥನ್ಗೆ ಮೀಟ್ ಮಾಡ್ತಾರೆ. ಅಂದ್ರೆ ಈ ಕಡೆ ಶಾರದನೆ ಈ ಮನೆ ಮಗಳು, ನಿಮ್ಮ ಹೆತ್ತ ಮಗಳು ಶಾರದನೆ, ಈ ಜ್ಯೋತಿಕಾ ನನ್ನ ಮಗಳು ಅಂತ ಸತ್ಯ ಹೇಳೋದಕ್ಕೆ ಹೊರಟೇ ಬಿಡ್ತಾರೆ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ಹಾಗಾದ್ರೆ ನಾಳಿನ ಸಂಚಿಕೆನಲ್ಲಿ ದಶರಥನ್ಗೆ ಶಾರದನೆ ನಿಮ್ಮ ಮಗಳು ಅಂತ ಹೇಳ್ತಾರ, ಜ್ಯೋತಿಕಾ ನಿಮ್ಮ ಮಗಳಲ್ಲ ಅವಳು ನನ್ನ ಮಗಳು ಅಂತ ಒಪ್ಕೋತಾರ, ಎಲ್ಲವನ್ನ ಕೂಡ ನಾವು ನಾಳಿನ ಸಂಚಿಕೆನಲ್ಲಿ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್, ಬಾಯ್.